ಕೋಲಾರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿ, ಬಿತ್ತನೆ ಕೊರತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಜಲಸಂಪನ್ಮೂಲ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಕೋಲಾರದಲ್ಲಿಂದು ಉನ್ನತ ಮಟ್ಟದ ಸಭೆ ನಡೆಯಿತು. ಈ ವೇಳೆ ಶಾಸಕರಾದ ರೂಪಕಲಾ ಶಶಿಧರ್, ಎಸ್ಎನ್ ನಾರಾಯಣಸ್ವಾಮಿ, ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಬಾಗೇವಾಡಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಮಂಜುಳಾ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರ್ಕಂಡೆಯ ಡ್ಯಾಮ್ ನೀರು ನಮಗೆ ಈ ವರ್ಷದಲ್ಲಿ ಜುಲೈಯಲ್ಲಿ ವಿತರಣೆ ಆಗಬೇಕಾಗಿತ್ತಲ್ಲ, ಸುಮಾರು 90%. ಈ ಸಂದರ್ಭದಲ್ಲಿ ಮಂಜುಳಾ, ಜಿಲ್ಲೆಯಲ್ಲಿ ಶೇಕಡಾ 80% ಮಳೆ ಕೊರತೆ ಎದುರಾಗಿದ್ದು, ಇದುವರೆಗೂ ಕೇವಲ ಶೇಕಡಾ 14% ಮಾತ್ರ ಮಳೆಯಾಗಿದೆ. ಬಿತ್ತನೆ ಮಾಡಲಾದ ರಾಗಿ ಮಳೆಯಿಲ್ಲದೆ ಮೊಳಕೆಯೊಡೆಯದೆ ಒಣಗುತ್ತಿದೆ ಎಂದು ತಿಳಿಸಿದರು. 14% ಅಷ್ಟೇ ಬಿತ್ತನೆ ಆಗಿದೆ. ನಮ್ಮ ಬೇರೆ ಬೆಳೆಗಳು ಆಲ್ರೆಡಿ ಟೈಮ್ ಆಗೋಗಿದೆ ಸರ್. ಈಗ ಏನಾದರೂ ಹಾಕಿದ್ರು ಅದರ ಇಳುವರಿ ಮೇಲೆ. ಬಳಿಕ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲು ಕೇಂದ್ರ ಸರ್ಕಾರದ ನಿಗದಿತ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತದೆ. ಎತ್ತಿನಹೊಳೆ ಯೋಜನೆಯ ಅನುಷ್ಠಾನದಲ್ಲಿ ಎದುರಾಗಿದ್ದ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ. ಮುಂಬರುವ ವರ್ಷದ ಮಳೆಗಾಲದ ವೇಳೆಗೆ ಎತ್ತಿನಹೊಳೆ ಯೋಜನೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ನೀರು ಹರಿಸಲಾಗುವುದು ಎಂದು ಹೇಳಿದರು. ರೈತರಿಗೆ ಎಸ್ಕ್ರೇಷಿಯಾ ಕೊಡಬೇಕಂತ ದಾಖಲೆ ಇರಲಿಲ್ಲ. ಎಸ್ಕ್ರೇಷಿಯಾ ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿತ್ತು. ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ದುಡ್ಡಿತ್ತು. ಮತ್ತೆ ನಾನು ಶಿವಲಿಂಗೇಗೌಡರು ಮತ್ತೆ ಅಲ್ಲಿನ ಸುರೇಶ್ ಅವರು ಮಾತಾಡಿದ್ದೀವಿ. ಮತ್ತೆ ಈ ಕೆಲಸ ಪ್ರಾರಂಭ ಆಗಿದೆ.